ರಾಜ್ಯಾದ್ಯಂತ ಭಕ್ತಿ ಭಾವಗಳಿಂದ ಈ ವರ್ಷವೂ ಗಣೇಶ ಹಬ್ಬವನ್ನು ಭಕ್ತರು ಸಂಭ್ರಮ ಸಡಗರದಿಂದ ಆಚರಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲೂ ಈ ಬಾರಿ ಜಿಲ್ಲೆಯಾದ್ಯಂತ 500ಕ್ಕೂ ಹೆಚ್ಚು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು, ಈಗಾಗಲೇ ಬಹುತೇಕ ಗಣಪತಿಗಳನ್ನು ವಿಸರ್ಜನೆ ಮಾಡಲಾಗಿದೆ. ಕೋಲಾರ ತಾಲೂಕಿನ ಒಕ್ಕಲೇರಿ ಗ್ರಾಮದಲ್ಲಿ ಕಳೆದ 36 ವರ್ಷಗಳಿಂದ ಗ್ರಾಮಸ್ಥರೇ ಗಣಪತಿ ಕೂರಿಸಲು ವಿಶೇಷ ತಂಡವನ್ನು ರಚನೆ ಮಾಡಿ ಶ್ರೀಶಕ್ತಿ ವಿನಾಯಕ ಭಕ್ತ ಮಂಡಳಿ ವತಿಯಿಂದ ಈ ವರ್ಷವೂ ಅದ್ದೂರಿಯಾಗಿ ಹಾಗೂ ವಿಭಿನ್ನವಾಗಿ ಗಣಪತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಅಲ್ಲಿ ಗಣೇಶ ಹಬ್ಬವನ್ನು ವಿಶೇಷ ಹಾಗೂ ವಿಭಿನ್ನವಾಗಿ ಆಚರಣೆ ಮಾಡಿಕೊಂಡು ಬರ್ತಿದ್ದು, ಗ್ರಾಮದಲ್ಲಿ ಇದಕ್ಕಾಗಿ ಶಾಶ್ವತವಾಗಿ ಕೋಣೆಯನ್ನು ನಿರ್ಮಿಸಿದ್ದು, ಪ್ರತಿ ವರ್ಷವೂ ಅಲ್ಲಿಯೇ ಗಣಪತಿಯನ್ನು ವಿಶೇಷವಾಗಿ ಕೂರಿಸಿ ಅಲಂಕಾರ ಮಾಡ್ತಾರೆ. ಈ ವರ್ಷ ಶ್ರೀ ತಂಬೂರ ಮಹಾಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಭಕ್ತರ ಕಣ್ಮನ ಸೆಳೆದಿದೆ. ಇನ್ನು ಒಕ್ಕಲೇರಿ ಗ್ರಾಮದಲ್ಲಿ ಗಣಪತಿ ಹಬ್ಬಕ್ಕೆ ಎಷ್ಟು ಮಹತ್ವ ನೀಡ್ತಾರೋ ಗೌರಿ ಹಬ್ಬಕ್ಕೂ ಅಷ್ಟೇ ಮಹತ್ವವನ್ನ ಕೊಡ್ತಾರೆ. ಶ್ರೀಶಕ್ತಿ ವಿನಾಯಕ ಭಕ್ತಿ ಮಂಡಳಿ ಸದಸ್ಯರು ಎಲ್ಲೆಡೆ ಗಣಪತಿ ಹಬ್ಬದ ಹಿಂದಿನ ದಿನ ಗೌರಿ ಹಬ್ಬವನ್ನ ಆಚರಿಸುವುದನ್ನ ನಾವೆಲ್ಲ ನೋಡಿದ್ದೇವೆ. ಆದರೆ ಒಕ್ಕಲೇರಿ ಗ್ರಾಮದಲ್ಲಿ ಮಾತ್ರ ಗಣೇಶ ಕೂರಿಸಿದ 2ನೇ ವಾರದ ಶುಕ್ರವಾರ ಗೌರಿ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಈ ಗ್ರಾಮದಲ್ಲಿ ಗಣೇಶ ಹಬ್ಬಕ್ಕಿಂತ ಗೌರಿ ಹಬ್ಬದಂದೇ ಸಾವಿರಾರು ಮಹಿಳೆಯರು ಭಕ್ತಿ ಭಾವಗಳಿಂದ ಪೂಜೆಯಲ್ಲಿ ಭಾಗವಹಿಸುತ್ತಾರೆ. ಗೌರಿ ಹಬ್ಬದಂದು ಗಣಪತಿ ಪಕ್ಕದಲ್ಲಿ ವಿಶೇಷವಾಗಿ ಹೂವಿನ ಮಂಟಪ ನಿರ್ಮಿಸಿ 5 ಅಡಿ ಎತ್ತರದ ಗೌರಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ವಿಶೇಷವಾಗಿ ಪೂಜೆಗಳನ್ನು ಮಾಡಿ ಗೌರಿ ರಥದಲ್ಲಿ ಭಾಗಿಯಾಗುವ ಸಾವಿರಾರು ಮಹಿಳೆಯರಿಗೆ ಅರಿಶಿನ, ಕುಂಕುಮ, ಹೂ, ಬಳೆ, ಬಾಳೆಹಣ್ಣು ಸಾಂಪ್ರದಾಯಿಕವಾಗಿ ಮನೆಯಂತೆಯೇ ಮಹಿಳೆಯರಿಗೆ ಗೌರವವನ್ನು ಸಲ್ಲಿಸಲಾಗುತ್ತಿದೆ. ಒಕ್ಕಲೇರಿ ಗ್ರಾಮದಲ್ಲಿ ಆಚರಿಸುವ ಈ ಗೌರಿ ಹಬ್ಬಕ್ಕೆ ಸುತ್ತಮುತ್ತಲಿನ 5 ಗ್ರಾಮಗಳಿಂದ ಮಹಿಳೆಯರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಸಂಜೆ 6 ಗಂಟೆಯಿಂದ ರಾತ್ರಿ 12ರವರೆಗೂ ಅರಿಶಿನ ಕುಂಕುಮ ತೆಗೆದುಕೊಳ್ಳುವ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾ ಪ್ರೋತ್ಸಾಹ ನೀಡುತ್ತಾರೆ. ಒಕ್ಕಲೇರಿ ಗ್ರಾಮದಲ್ಲಿ ಕಳೆದ 36 ವರ್ಷಗಳಿಂದ ಗಣೇಶ ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದು, ಗ್ರಾಮಸ್ಥರು ಯುವಕರು ಕೂಡ ಮಾದರಿಯಾಗಿದ್ದಾರೆ. ಗ್ರಾಮದ ರಸ್ತೆಗಳಲ್ಲಿ ಇತರೆಡೆ ಗಣೇಶವನ್ನ ಕೂರಿಸಿರುವ ಯುವಕರು ಸಹ ಗೌರಿ ಹಬ್ಬವನ್ನ ಆಚರಿಸಿ ಮಹಿಳೆಯರಿಗೆ ಹೂ, ಬಳೆ, ಹಣ್ಣು, ಅರಿಶಿನ, ಕುಂಕುಮ ನೀಡಿ ಗೌರವಿಸುವುದು ಗ್ರಾಮದಲ್ಲಿ ಮಾದರಿಯಾಗಿದೆ. ಗ್ರಾಮದಲ್ಲಿ ಗೌರಿ ಹಬ್ಬಕ್ಕೆ ವಿಶೇಷ ಮಾನ್ಯತೆ ಸಿಕ್ಕಿರುವುದು ಗಮನಾರ್ಹವಾಗಿದ್ದು, ಇದಕ್ಕೆ ಒಂದು ವಿಶೇಷ ಕಾರಣವೂ ಇದೆ. ಕಳೆದ 36 ವರ್ಷಗಳಿಂದ ಗಣಪತಿಯನ್ನು ಕೂರಿಸುತ್ತಾ ಬಂದಿರುವ ಗ್ರಾಮದ ಯುವಕರು ಅದ್ದೂರಿಯಾಗಿ ಗಣೇಶೋತ್ಸವವನ್ನು ಆಚರಿಸುತ್ತಿದ್ದಾರೆ. ಆದರೆ ಗಣೇಶ ಉತ್ಸವ ಆಚರಣೆಗಳಲ್ಲಿ ಈ ಸುತ್ತಮುತ್ತಲಿನ ಗ್ರಾಮದ ಮಹಿಳೆಯರ ಪಾಲ್ಗೊಳ್ಳುವಿಕೆ ಕೊಂಚ ವಿರಳವಾಗಿ ಕಂಡುಬಂದಿದ್ದು, ಹಾಗಾಗಿ ಕಳೆದ 20 ವರ್ಷಗಳಿಂದ ಗಣೇಶ ಹಬ್ಬದ ನಂತರ ಗೌರಿ ಹಬ್ಬವನ್ನು ಪ್ರತ್ಯೇಕವಾಗಿ ಆಚರಣೆ ಮಾಡುತ್ತಾ ಮಹಿಳೆಯರಿಗಾಗಿ ಒಂದು ದಿನವನ್ನ ಮೀಸಲಿಟ್ಟು ಮಹಿಳೆಯರಿಗೆ ಗೌರವ ಸಲ್ಲಿಸುವುದನ್ನು ಗ್ರಾಮದ ಯುವಕರು ಹಿರಿಯರಿಂದ ರೂಢಿಸಿಕೊಂಡಿದ್ದಾರೆ. ಗ್ರಾಮದ ಮಹಿಳೆಯರು ಸಹ ಅಷ್ಟೇ ಉತ್ಸಾಹವಾಗಿ ಗೌರಿ ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಿದ್ದು, ಒಕ್ಕಲೇರಿ ಬಿಟ್ಟು ಹೊರಭಾಗದಲ್ಲೇ ನೆಲೆಸಿರುವ ಒಕ್ಕಲೇರಿ ಮೂಲದ ಗ್ರಾಮಸ್ಥರು ಮಹಿಳೆಯರು ಸಹ ಈ ಒಂದು ಗೌರಿ ಹಬ್ಬಕ್ಕೆ ಬಂದು ಇಲ್ಲಿ ಅರಿಶಿನ ಕುಂಕುಮ ತೆಗೆದುಕೊಳ್ಳುವುದು ವಾಡಿಕೆಯಾಗಿದೆ. ಇನ್ನು ಒಕ್ಕಲೇರಿ ಗ್ರಾಮ ಐತಿಹಾಸಿಕ ಹಿನ್ನೆಲೆಯುಳ್ಳ ಗ್ರಾಮವಾಗಿದ್ದು, ಈ ಗ್ರಾಮದ ಸುತ್ತಲೂ ಸಾಕಷ್ಟು ಶಿವನ ದೇಗುಲಗಳಿದೆ. ಹಾಗಾಗಿ ಒಕ್ಕಲೇರಿ ಗ್ರಾಮದಲ್ಲಿ ದೈವಿ ಮಹತ್ವವಿದೆ ಎಂಬುದು ಇಲ್ಲಿನ ಜನ ನಂಬ್ತಾರೆ. ಹಾಗಾಗಿ ಗ್ರಾಮದಲ್ಲಿ ಆಚರಿಸುವ ಗೌರಿ ಹಬ್ಬಕ್ಕೆ ಇಲ್ಲಿನ ಗ್ರಾಮದ ಮಹಿಳೆಯರು ವಿಶೇಷ ಮಾನ್ಯತೆಯನ್ನ ನೀಡಿದ್ದಾರೆ. ಹಾಗಾಗಿ ಎಲ್ಲೇ ಇದ್ದರೂ ಗೌರಿ ಹಬ್ಬದಂದು ಗ್ರಾಮಕ್ಕೆ ಆಗಮಿಸಿ ದೇವರಿಗೆ ಕೈ ಮುಗಿದು ಅರಿಶಿನ ಕುಂಕುಮ ಪಡೆದು ತಮ್ಮ ಕುಟುಂಬಕ್ಕೆ ಎಲ್ಲವೂ ಒಳಿತಾಗಲಿ ಅಂತ ಮಹಿಳೆಯರು ವಿಶೇಷವಾಗಿ ಹಾರೈಸುತ್ತಾರೆ. ಗೌರಿ ಹಬ್ಬದಂದು ಇಲ್ಲಿ ಅರಿಶಿನ ಕುಂಕುಮ ಪಡೆದುಕೊಂಡ್ರೆ ತಮ್ಮ ತವರು ಮನೆಯಲ್ಲಿ ಅರಿಶಿನ ಕುಂಕುಮ ಪಡೆದಷ್ಟೇ ನಮಗೆ ಸಂತಸವಾಗ್ತಿದೆ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಗ್ರಾಮದ ಯುವಕರು, ಹಿರಿಯರು ನಮಗೆ ಅರಿಶಿನ ಕುಂಕುಮ ನೀಡುತ್ತಿರೋದ್ರಿಂದ ನಮಗೆ ಸಹೋದರರ ಸಮಾನವಾಗಿ ಅರಿಶಿನ ಕುಂಕುಮ ನೀಡುತ್ತಿದ್ದಾರೆ ಎಂಬ ಭಾವನೆ ನಮ್ಮಲ್ಲಿ ಮೂಡುತ್ತದೆ ಅಂತ ಗ್ರಾಮದ ಮಹಿಳೆಯರು ಸಂತಸ ಹಂಚಿಕೊಂಡಿದ್ದಾರೆ. ಇದು ಸುಮಾರು 36 ವರ್ಷದಿಂದ ಗಣೇಶನ ಒಂದು ಕೂರಿಸುವ ಪದ್ಧತಿ ಶುರುವಾಯಿತು. ಅದಾದ ನಂತರ ನಾವು ಸಣ್ಣ ಮಕ್ಕಳಿಂದನೇ ಅನಿಸುತ್ತೆ. ಅದಾದ ನಂತರ ಒಂದು 15-20 ವರ್ಷದಿಂದನೂ ಗೌರಿ ಪೂಜೆ ಮಾಡ್ತಿದ್ದಾರೆ. ವಿಶೇಷವಾಗಿ ಗಣೇಶನ ಜೊತೆ ಗೌರಿ ಪೂಜೆ ಮಾಡೋದು ಒಕ್ಕಲೇರಿಯ ಒಂದು ವಿಶೇಷತೆ. ಒಕ್ಕಲೇರಿ ಗಣೇಶ ಅಂದ್ರೆ ತುಂಬ ಪ್ರಸಿದ್ಧಿ. ಅದರಲ್ಲಿ ಗೌರಿ ಪೂಜೆ ಅಂತಂದರೆ ಸುಮಾರು ಈ ಕಡೆ ಸುತ್ತಮುತ್ತಲಿನ ಎಲ್ಲ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಎಲ್ಲ ಬಂದು ಇಲ್ಲಿ ಸೇರಿ ಒಂದು ಏನು
ಒಂದು ಸುಗಮ ಸಂಗೀತ ಇರ್ಬೋದು, ಆರ್ಕೆಸ್ಟ್ರಾ ಇರ್ಬೋದು, ಈ ಥರ ಅನೇಕ ಒಂದು ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹಿತ ಇರುತ್ತೆ. ಹಾಗೆ ಎಲ್ಲ ಹೆಣ್ಮಕ್ಳಿಗೂ, ನೂರಾರು ಹೆಣ್ಮಕ್ಳಿಗೆ ಇಲ್ಲಿ ತಾಂಬೂಲ ಕೊಡ್ತಾರೆ. ಬಳೆ, ಎಲೆ ಅಡಿಕೆ, ಬಾಳೆಹಣ್ಣು ಇದು ಕೊಡ್ತಾರೆ. ಅದೊಂದು ವಿಶೇಷ. ಸುಮಂಗಲಿಯರ ಪೂಜೆ ಅಂತಲೇ ಇದು ಹೇಳ್ಬೋದು. ಇದರಲ್ಲಿ ಏನಂತಂದರೆ ಗಂಡ್ಮಕ್ಳು ವಿಶೇಷವಾಗಿ, ಅಂದರೆ ಹುಟ್ಟಿದ ಮನೆಗೆ ಗೌರಿ ಪೂಜೆಗೆ ಹೆಣ್ಮಕ್ಳನ್ನ ಕರೆಯೋದು ವಿಶೇಷ. ಆದರೆ ನಮ್ಮೂರಿನ ಗಂಡ್ಮಕ್ಳು ನಮಗೆ ಅರ್ಶಿನ ಕುಂಕುಮ ಕೊಡ್ತಾರೆ. ನಿಜವಾಗ್ಲೂ ಇದು ಅಂದರೆ ಹಿಂದೆ ಏನು ಸಂಸ್ಕೃತಿ ಇತ್ತು ಅದಕ್ಕಿಂತ ನಮ್ಮ ಗಂಡ್ಮಕ್ಳು ಇವಾಗ ಇನ್ನೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದೊಂದು ಖುಷಿ. ಮತ್ತು ಹೆಣ್ಮಕ್ಳಿಗೆ ಅಷ್ಟೇ ಗೌರವಯುತವಾಗಿ ನಡೆಸ್ಕೊತಾರೆ. ಇದೇ ಅಲ್ಲ, ಈಗ ಇಲ್ಲಿ ನಮ್ಮ ಏನು ಟೈಲರ್, ರಾಘವೇಂದ್ರ ಟೈಲರ್ ಅಂತ ಹೇಳ್ಬಿಟ್ಟು ಆ ಹೆಣ್ಣವರು ಇದನ್ನು ಶುರು ಮಾಡಿದ್ರು. ಈಗ ಸುಮಾರು ಬೀದಿಯಲ್ಲಿ ಸಹಿತ ಗಣೇಶನ ಈ ಥರ ಮಕ್ಕಳೆಲ್ಲ ಕುಳಿಸ್ತಾರೆ. ಅದ್ರ ಜೊತೆ ಅವರು ಸಣ್ಣ ಮಕ್ಕಳು ಸಹಿತ ಗೌರಿ ಪೂಜೆ ಮಾಡ್ತಾರೆ. ಅವರು ಬಾಳೆಹಣ್ಣು, ಎಲೆ ಅಡಿಕೆ, ತಾಂಬೂಲ ಕೊಡ್ತಾರೆ. ನಿಜವಾಗ್ಲೂ ಇದನ್ನೆಲ್ಲ ನೋಡ್ತಿದ್ರೆ ಏನೋ ಒಂದು ನಮ್ಮ ಸಂಸ್ಕೃತಿಯಲ್ಲಿ ವಿಶೇಷತೆ ಇದೆ. ಇದನ್ನು ನಮ್ಮ ಮಕ್ಕಳು ಇನ್ನೂ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ತುಂಬ ಖುಷಿ ಆಗುತ್ತೆ. ನಾವು ಎಲೆ ಅಡಿಕೆ, ತಾಂಬೂಲ ತಗೊಂಡಾಗ ಏನೋ ಹುಟ್ಟಿದ ಮನೆಗೆ ಹೋಗಿ ನಾವು ತಗೊತಾ ಇದ್ದೀವಿ ಅನ್ನೋ ಒಂದು ಇದು ಬರುತ್ತೆ. ಒಕ್ಲೇರಿ ಅಂತಂದರೆ ಇದರ ಹೆಸರು ಕ್ರಮಕಪುರಿ ಅಥವಾ ವರಪುರಿ. ನಿಜವಾಗ್ಲೂ ಸುಮಾರು ಕಾರ್ಯಕ್ರಮಗಳು ನಡೆಯುತ್ತೆ. ಏನು ಒಂದು ಶಿವರಾತ್ರಿ ಇರ್ಬೋದು, ಮತ್ತು ಮಾರ್ಕಂಡೇಶ್ವರ ಜಯಂತಿ ಇರ್ಬೋದು, ಸಂಕ್ರಾಂತಿ ಇರ್ಬೋದು, ಅದೇ ರೀತಿ ಗಣೇಶನ ಒಂದು ಇದೊಂದು ಇರ್ಬೋದು. ಸುಮಾರು ಈ ಥರ ವರ್ಷ 9 ಕಾಲವೂ ನಮ್ಮೂರಲ್ಲಿ ಪೂಜೆಗಳಿರುತ್ತೆ. ಅದರಲ್ಲಿ ನಮ್ಮ ಗಂಡು ಮಕ್ಕಳು ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದೊಂದು ತುಂಬ ಖುಷಿ. ನಮ್ಮೂರು ಒಂದು ವರಪುರಿನೇ ಅಂತ ಹೇಳ್ಬೋದು.